ನೋಡಿ ಪ್ರೀತಿ ರೈತ ಬಾಂಧವರೇ, ಇವರು ನಮ್ಮ ಶಿವಣ್ಣ ಸರ್ ಅಂತ ಐಗೂರು ಗ್ರಾಮದವರು. ಇವರು ಲಾಸ್ಟು ಜಾನ್ವರಿಲಿ ಸ್ಪ್ರೇ ಮಾಡಿಸಿದ್ರು. ಹಾಗಾಗಿ ಇವ್ರ ತೋಟ ಮೊದಲು ಭಾಳ ವೀಕ್ ಆಗಿತ್ತು, ಡೆವಲಪ್ಮೆಂಟ್ ಇದ್ದಿಲ್ಲ. ಈ ಸ್ಪ್ರೇ ಆದಮೇಲೆ ತುಂಬ ಡೆವಲಪ್ಮೆಂಟ್ ಆಗಿದೆ. ಹಾಗಾಗಿ ಅವರಿಂದನೇ ಒಪಿನಿಯನ್ ಕೇಳೋಣ ಬನ್ನಿ. ಹೆಸರು ಶಿವಣ್ಣ ಅಂತ ಐಗೂರು ಗ್ರಾಮ. ಈಗ ಸ್ಪ್ರೇ ಮಾಡೋದಕ್ಕೆ ಸ್ವಲ್ಪ ಇರಲಿಲ್ಲ. ಸ್ಪ್ರೇ ಮಾಡಿದ್ಮೇಲೆ ಒಂದು ಇಂಪ್ರೂವ್ಮೆಂಟ್ ಆಗಿದೆ. ಇನ್ನೊಂದೇನು ಅವ್ರು ಯಾವ್ದು ಕೆಲವೊಂದು ಮೆಡಿಸಿನ್ಗಳು ಹೇಳ್ತಾ ಇದ್ದಾರೆ. ಆ ಮೆಡಿಸಿನ್ಗಳನ್ನ ನಾವು ಮತ್ತೆ ಅದನ್ನ ಇನ್ಸರ್ಟೇಷನ್ ಮಾಡೋಣ. ಸರ್ ಹೇಗೆ ಸರ್, ಅಂದರೆ ಮೊದಲು ರೋಗ ಇತ್ತು, ಈಗ ರೋಗ ಕಂಟ್ರೋಲ್ ಆಗಿದೆ ಸರ್? ಈಗ ರೋಗ ಕಂಟ್ರೋಲ್ ಆಗಿದೆ, ಫಂಗಸ್ ಕಡಿಮೆ ಆಗಿದೆ. ಆಮೇಲೆ ಗಿಡಗಳು ಭಾಳ ಎಲ್ಲೋ ಇದ್ವು, ಈಗೆಲ್ಲ ಸುಳಿ ಎಲ್ಲ ಗ್ರೀನ್ ಆಗಿ ಚೆನ್ನಾಗಿ ಬಂದಿದೆ ಸರ್ ಈಗ. ಹೌದೌದು, ಈಗ ಗಿಡಗಳು ಸ್ವಲ್ಪ ಇಂಪ್ರೂವ್ ಆಗಿದೆ. ಸೊ ಹಾಗಾಗಿ ನೀವು ಸಜೆಸ್ಟ್ ಮಾಡ್ಬೋದಾ, ಅಂದರೆ ಬೇರೆ ರೈತರು ವಿವೋಜಿ ಬಯೋಟೆಕ್? ಇಲ್ಲ, ಖಂಡಿತ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಎಲ್ಲ ರೈತರುಗಳು ಮುಂದೆ ಬರಬೇಕು, ಎಲ್ಲ ರೈತರುಗಳು ಅಭಿವೃದ್ಧಿ ಆಗಬೇಕು. ಹಾಗಾಗಿ ಬೇರೆಯವರು ಕೂಡ ಇದನ್ನ ಸ್ವಲ್ಪ ಯೂಸ್ ಮಾಡ್ಕೊಂಡ್ರೆ ಅನುಕೂಲ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ನೀವು ನೋಡ್ಬೋದು ರೈತರೆ, ಇಲ್ಲಿ ಎಲ್ಲ ಹೊಂಬಳೆಗಳು ನೋಡ್ಬೋದು. ಎಸ್ಪೆಷಲಿ ಈ ಹೊಂಬಳೆ ಇದೆಲ್ಲ, ಇದು ಸ್ಪ್ರೇ ಮಾಡಬೇಕಾದ್ರೆ ಇತ್ತು ಈ ಹೊಂಬಳೆ ಇದು. ಸೊ ಹಾಗಾಗಿ ಅದರಲ್ಲಿ ಆಲ್ಮೋಸ್ಟ್ ಕಂಟ್ರೋಲ್ ಆಗಿ ಅವಾಗಲೇ ಫಂಗಸ್ ಕಂಟ್ರೋಲ್ ಆಗಿ ಆಲ್ರೆಡಿ ಕಾಯಿ ಹಿಡಿದಿದೆ. ಆಮೇಲೆ ನೋಡ್ರಿ ಹೊಸದಾಗಿ ಏನು ಹೊಂಬಳೆ ಬಂತಲ್ಲ, ಇದ್ರಲ್ಲಿ ನೋಡ್ರಿ ಒಂದು ಚೂರು ಡ್ರೈ ಬ್ಯಾಕ್ ಆಗಿಲ್ಲ. ನಿಮ್ಮ ತೋಟದಲ್ಲಿ ಬೇಕು ನೋಡ್ಕೊಟ್ರೆ ನೀವು, ಇದೆಲ್ಲ ತುದಿಯೆಲ್ಲ ಇರ್ತಲ್ಲ, ತುದಿಯೆಲ್ಲ ಕರ್ರಗಾಗಿರುತ್ತಲ್ಲ. ಇವ್ರ ತೋಟದಲ್ಲಿ ಯಾವುದೇ ಥರದ ಕರ್ರಗಾಗಲಿ ಡ್ರೈ ಬ್ಯಾಕ್ ಆಗಲಿ ಯಾವುದಿಲ್ಲ, ಎಲ್ಲ ಹಚ್ಚ ಹಸಿರಾಗಿದೆ. ಸೊ ಚೆನ್ನಾಗಿ ಕಾಯಿ ಹಿಡಿತಿದೆ. ಸೊ ಹಾಗಾಗಿ ಸ್ಪ್ರೇ ಮಾಡಿದರೆ ನೀವು, ಸೊ ಈ ಥರ ಫಂಗಲ್ ಇನ್ಫೆಕ್ಷನ್ಸ್ಗಳು, ಕೀಟಗಳು, ರೋಗಗಳು ಎಲ್ಲ ಕಂಟ್ರೋಲ್ ಆಗಿ ಖಂಡಿತವಾಗಿ ನಿಮ್ಗೆ ಒಳ್ಳೆ ಇಳುವರಿ ಕೂರುತ್ತೆ. ಹಾಗಾಗಿ ಒಳ್ಳೆಯ ಔಷಧಿ ನಿಮಗೆ ಯಾವುದೇ ಕಂಪ್ನಿ ಆಗಲಿ, ಸೊ ಒಳ್ಳೆ ರೀತಿಯಲ್ಲಿ ಬಂದು ವಿಸಿಟ್ ಮಾಡಿ ನಿಮ್ಗೆ ಸರ್ವಿಸ್ ಅಂತ ಸಿಗಿದ್ದು ನೀಟಿಗೆ ರೋಗಗಳನ್ನು ಎಲ್ಲ ಕಂಟ್ರೋಲ್ ಮಾಡಿಕೊಂಡ್ರೆ ಸೊ ನಿಮ್ಗೆ ಇಳುವರಿ ಉತ್ತಮವಾಗಿ ಬರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.